ಆದಿತ್ಯನೇ ಎಂದು ಆಗಲಾರ ಅಂತ ಹೇಳಿದ್ರು. ಹೌದಪ್ಪ ಹೌದು. ಹೌದಿಲ್ಲ? ಹಾ ಹಾ ಯಾಕೆ ಮಾತು ಹೇಳ್ಯಾರ? ಇದೇ ಮತ್ತೆ ಯಾಕೆ ಹೇಳಿದ್ರಿ ಸರ? ಆನೆಯ ಸರಿ ಏನ ಆದಿತ್ಯಪ್ಪ ಅಂತಂದ್ರ ಹಾ ಹಿಂಗಂದ್ರ ಏನಪ್ಪ? ಒಂದು ಊರ ಒಳಗ ಆನೆ ಹಾಯ್ದು ಹೊಂಟಿರ್ತದ. ಹಾಯ್ದು ಹೊಂಟಿರ್ತೈತಲ್ರಿ ರೋಡ್ನಾಗ? ಹೌದಿಲ್ಲ? ಹೌದು. ಎಲ್ಲ ಹಳದಾಗ ಹಾಯ್ದು ಹೋಗ್ತಿರ್ತೈತಿ. ಇಲ್ಲ ರೋಡ್ ಹೊಂಟಿರ್ತೈತ್ರಿ. ಹೌದು. ರೋಡ್ ಮ್ಯಾಗ ಆನೆ ಹಾಯ್ದು ಹೋಗುವಂತ ಸಮಯದೊಳಗ ಹಾ ಹಾ ಆನೆ ಮಗ್ಗಲ ಒಂದು ಹೇನ ಹೊಂಟತಪ್ಪ ಅಂತಂದ್ರ ಹಾ 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 ಆನೆ ಕಿಮ್ಮತ್ ಹೇನಿಗೆ ಎಂದು ಸಿಗಂಗಿಲ್ಲ ಅಂತ ಏ ಹೇಳುದು. ಸಿಗಲ್ಲಪ್ಪ ಸಿಗಲ್ಲ. ಹೌದಿಲ್ಲ? ಹೌದು. ಎತ್ತಿನ ಸರಿ ಕೋಣ ಆದಿತ್ಯ. ಹಾ ಕ್ವಾಣ ಆದಿತ್ಯ. ಒಂದೊಂದು ತವಲಿ ಒಂದೊಂದು ಊರ್ ಒಳಗೆ ಎತ್ತುಗಳ ರೇಸಿಗೆ ಬಿಟ್ಟಿರ್ತಾರ. ಏ ಬಿಡ್ಲಾಕತ್ತಾರಪ್ಪ ಬಿಡ್ಲಾತಾರ. ಯಾಕಂದ್ರೆ ಬೆಳಗಾವಿ ಜಿಲ್ಲಾದಾಗ ಬಹಳ ಬಿಡ್ತಿರ್ಬಹುದು. ಈ ಕಡೆ ಹೆಚ್ಚು ಬಿಡ್ತಾರಪ್ಪ ಬೈಲ್ಗಡಿ ರೇಸ್. ಬೈಲ್ಗಡಿ ಬಿಡ್ತಾರಿಲ್ಲ? ಹಾ ಬಿಡ್ತಾರ. ಆ ಎತ್ತಿನ ರೇಸ್ ಬಿಡುವಂತ ಸಮಯದೊಳಗ ಹಾ ಹಾ ಇವತ್ತ ಎತ್ತಿನ ಒಬ್ಬ ರೈತ ತನ್ನ ಹೊಲದೊಳಗ ಬಿತ್ತಣಿಕೆ ಮಾಡುವಂತ ಸಮಯದೊಳಗೂ ಸಹಿತ ಹೌದು ಒಂದು ಎತ್ತಿಗೆ ಏನಾದ್ರೂ ಆಯ್ತಪ್ಪ ಅಂತಂದ್ರ ಅಕ್ಷಯ ಹಾ ಆಯ್ತಪ್ಪ ಅಂತಂದ್ರ ಆ ಎತ್ತಿನ ಜೋಡಿ ಏನ ತಂದು ಹೂಡಬೇಕು? ಎತ್ತೆ ತಂದು ಹುಡ್ಬೇಕಲ್ರಿ? ಎತ್ತನೆ ತಂದು ಹೂಡಬೇಕು. ಹೌದು. ಆ ಎತ್ತ ಸಿಕ್ಕಿಲ್ಲ ಅಂತ ಹೇಳಿ ಎತ್ತಿನ ಬಾಜು ಕ್ವಾಣ ತಂದು ಹೂಡಿದ್ರಪ್ಪ ಅಂತಂದ್ರ ಎತ್ತ ಎರಿಗಿ ಕ್ವಾಣ ಕೆರಿಗಿ ಎತ್ತ ಎರಿಗಿ ಕ್ವಾಣ ಕೆರಿಗಿ ಹಿಂಗ ಅಕ್ಕದ ಅಂತ ಹೇಳಿದ್ರು. ಹಾ ಹೇಳಪ್ಪ. ಕುದುರೆ ಸರಿ ಕತ್ತಿ ಆದಿತ್ಯಪ್ಪ ಅಂತಂದ್ರ ಹಾ ಹಿಂಗಂದ್ರ ಏನಪ್ಪ? ಒಂದೊಂದು ಊರ ಒಳಗ ಕುದುರೆ ರೇಸಿಗೆ ಬಿಟ್ಟಿರ್ತಾರ. ಏ ಬಿಡ್ತಾರಪ್ಪ ಬಿಡ್ತಾರ. ಹೌದಿಲ್ಲ? ಹೌದು. ಕುದುರೆ ರೇಸಿಗೆ ಬಿಟ್ಟಂತ ಸಮಯದೊಳಗ ಹಾ ಹಾ ಅಲ್ಲಿ ಒಬ್ಬ ಏನ್ ಮಾಡ್ತಾನಪ್ಪ ಅಂತಂದ್ರ ಕುದುರೆ ಜೋಡಿ ಕತ್ತಿನೂ ರೇಸಿಗೆ ಬಿಡ್ತೀನಿ ತಾನ ಬಕ್ಕುನಂತ. ಹಾ ಹೌದು. ಅವಾಗ ಕುದುರೆ ಜೋಡಿ ಎಂದ್ರ ಕತ್ತಿ ಹೋಗಿ ದಂಡಿಗೆ ಮುಟ್ತದೇನದ? ಏ ಮುಟ್ಟಂಗಿಲ್ಲಪ್ಪ ಮುಟ್ಟಂಗಿಲ್ಲ. ಎಂದೂ ದಂಡಿಗೆ ಮುಟ್ಟಂಗಿಲ್ಲ. ಹೌದು. ಹೌದಿಲ್ಲ? ಹೌದು. ಸುಜ್ಞಾನಿಯ ಸರಿ ಅಜ್ಞಾನಿ ಎಂದು ಆಗಲಾರ ಅಂತ ಹೇಳಿದ್ರು. ಹಾ ಹಿಂಗಂದ್ರ ಏನಪ್ಪ? ಆ ಒಳ್ಳೆಯ ಜ್ಞಾನಿಗಳ ಕೂಡ ಅಪ್ಪ ಅಂತಂದ್ರ ಹಿರಿಯರ ಕೂಡ ಹಾ ಹಿರಿಯರು ಕೂಡ ಹಿರಿಯರ ಜೋಡಿ ನಾವು ವಾದ ಮಾಡ್ಲಕತ್ತೀವಪ್ಪ ಅಂತಂದ್ರ ಹಾ ಹಾ ಆ ಕೆಲಸಕ್ಕೆ ಬರ್ಲಾರದ ಮಾತುಗಳ ಅಡ್ಡ ಮಾತಾಡ್ಕೊತ ಹೊಂಟಿವಪ್ಪ ಅಂತಂದ್ರ ಹೌದಾ ಅಂತ ಹಿರಿಯರ ಲೇವರ್ ನಾವ್ ಬರಂಗಿಲ್ಲ ಅಂತ ಹೇಳಿದ್ರು. ಏ ಬರಂಗಿಲ್ಲಪ್ಪ ಬರಂಗಿಲ್ಲ. ಹೌದಿಲ್ಲ? ಹೌದು. ಅದಕ್ಕ ಇರ್ಲಿ ಇರ್ಲಿ. ಆ ವಿಷಯಗಳ ಇಲ್ಲಿಯವರೆಗೆ ವಿಷಯಗಳು ಇಲ್ಲಿವರೆಗೆ ಏನಾಗ್ಯಾದ್ರಿ ಸರ? ಏನೇನು ವಿಷಯಗಳ ಪ್ರತಿಪಾದನೆ ಮಾಡಿದರು, ಹಾ ಹಾ ವಿಷಯಗಳ ಏನೇನು ಮಾತಾಡ್ಯಾರ, ಎಲ್ಲೇನು ತಂದು ಅಡಕ ಇಟ್ಟಾರ, ಅಡಿಕಿಟ್ಟಾರೇನ್ರಿ? ಹೌದಿಲ್ಲ? ಹೌದು. ಬಾಳ ನಮ್ಮ ಗುರುಗಳು ಹುಕ್ಕೇರಿ ಶಂಕರ ಸರ್ ಹಾ ಹಾ ಶಂಕರ ಸೋರು ಹೇಳಿದ್ರು. ಒಂದು ಮಾತು ಅಗಡೆ ನಾವ್ ಒಂದು ಮಾತು ಹೇಳಿದ್ದೀವಿ. ಏನ್ ಹೇಳಿದ್ರಿ ಮಾತ? ನಮ್ಮ ಶಂಕರು ಕಾಕರ್ ಅಂತ ಹೇಳಿದ್ದೇನ. ನೀವ್ ಕಾಕರ್ ಅಂದಿದ್ರೇನ್ರಿ? ಕಾಕರ್ ಅಂದಿದ್ದೀವಿ, ನಾವ್ ಸರ್ ಅಂದಿದ್ದೇವು. ಸರ್ ಅಂದಿದ್ವಿ. ಹೌದು. ಹೌದಿಲ್ಲ? ಹೌದು. ಆ ಕಾಕರ್ ಅಂದಂತ ಸಮಯದೊಳಗ ಅವ್ರು ಹೇಳಿದ್ರು ನಮಗ. ಏನ್ ಹೇಳಿದ್ರು ಕಾಕಾರು? ಇವತ್ತ ಕಾಕರ್ ನಮಗ ಅಂದಾರಪ್ಪ ಅಂತಂದ್ರ ಹಾ ಹಾ ಮಗನ ಸರಿಯ ತಿಳ್ಕೊಂಡ ತಿಳ್ಕೊಂಡು ಮಗನಿಗೆ ಎರಡು ಮಾತುಗಳು ಕೇಳ್ಬೇಕಂತ ತಿಳ್ಕೊಂಡ ಆ ಮಗನಿಗೆ ಚೆಕ್ ಮಾಡ್ಬೇಕಂದಾರ ಅವ್ರು. ಮಾಡ್ಬೇಕಂದಾರ. ಹೌದು. ಅದಕ್ಕೆ ಮಾಡ್ಯಾರ. ಮಾಡ್ಯಾರೇನ್ರಿ? ಹೌದಿಲ್ಲ? ಹೌದು. ವಿಷಯಗಳ ಏನೇನು ಕೇಳಿದ್ರು ಅನ್ನುವಂಥದ್ದು ಮಾತು ಹೆಂಗೈತಪ್ಪ ಅಂತಂದ್ರ ಒಂದು ಮಾತು ಮಾತಾಡಿದ್ದೀವಿ ನಾವು ಆಗಲೇ. ಏನ್ ಮಾತಾಡಿದ್ರಿ ಮಾತ? ಯಾವನೆಲ್ಲಪ್ಪ ಯೋಗಿನಾದ ಅಮೋಘಸಿದ್ದ ಅಮೋಘಸಿತ ಕೈಲಾಸವನ್ನ ಬಿಟ್ಟ ಮರ್ತ್ಯ ಲೋಕಕ್ಕ ಮಾನವರ ಉದ್ಧಾರ ಮಾಡಕ ಬರುವಂತ ಸಮಯದೊಳಗ ಬರುವಂತ ಸಮಯದೊಳಗ ಗುರುವಿನ ಕಡೆ ಏನೇನ್ ಇಸ್ಕೊಂಡು ಬಂದಿದ್ದ? ಏನೇನಪ್ಪ? ಓಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಬಡವರಿಗೆ ಭಾಗ್ಯ ಬಂಜೆಗೆ ತೊಟ್ಟಲ ಹೌದಾ? ಮಳಿ ಕೀಲ ಬೆಳೆ ಕೀಲ ಸರ್ವ ಸಾಹಿತ್ಯಗಳನ್ನ ತಗೊಂಡ ಮುಂದೆ ನಂದಿನ ಮಾಡ್ಕೊಂಡ ಹಿಂದ ತಂದಿನ ಕರ್ಕೊಂಡು ಬಂದಾನ ಅತಿ ಮಾತು ಮಾತಾಡಿದ್ದೀವಿ. ಮಾತಾಡಿದೇವಲ್ಲಪ್ಪ. ಹೌದಿಲ್ಲ? ಹೌದು. ಇಲ್ಲಿ ಒಂದು ಮಾತು ಕೇಳಿದ್ರು ಅವ್ರು ನಮಗ ಬಹಳ ಚಂದ. ಏನ್ ಕೇಳಿದ್ರು ಮಾತ? ಹೇಳಿದ್ರು ಅವ್ರ ಮಾತು ಕೇಳಿ ಮತ್ತ ಏನ್ ಹೇಳಿದ್ರು? ಇದು ಪ್ರಶ್ನೆ ಅಂತೇಳಿ ಅಲ್ಲ. ಹಾ ಹೆಂಗ? ಪ್ರಶ್ನೆ ಹತ್ರ ಅಲ್ಲ, ಇದು ಪ್ರಶ್ನೆ ಅಲ್ಲ. ಹಾ ಹಾ ಆದ್ರ ನೀವು ಮಾತಾಡಿರಿ ಅಂತ ಹೇಳಿ ಮಾತು ಕೇಳಕತ್ತೀವಿ ಅಂದ್ರ ಅವ್ರು. ಹಾ ಮಾತಾಡಿದ್ದ ಮಾತು ಕೇಳಂದ್ರಪ್ಪ. ಕೇಳ್ಯಾರ. ಹೌದು. ಬಹಳ ಸಂತೋಷದ ಮಾತದ. ಏ ಆನಂದಾಗು ಮಾತಾಡ. ಯಾಕಪ್ಪ ಅಂತಂದ್ರ ಯಾಕ್ರಿಪ್ಪ? ನೀವು ಕೇಳಿರಪ್ಪ ಅಂತಂದ್ರ ನಮಗ್ ಎಟ್ಟ ತಿಳಿತೈತಿ ನೋಡು. ಹಾ ಹಾ ಅಟ್ಟೆ ಹೇಳಿ ಹೋಗು ನಾವು. ಹೇಳಿ ಹೋಗ್ಬೇಕಲ್ಲ. ಹೌದಿಲ್ಲ? ಹೌದು. ಕೇಳಿರಿ ಸರ ಇಲ್ಲಂಗಿಲ್ಲ. ಹಾ ಹಾ ಒಂದು ಮಾತು ಇಲ್ಲಿ ಏನು ಕೇಳಿದ್ರಪ್ಪ ಅಂತಂದ್ರ ಏನ್ ಕೇಳಿದ್ರಪ್ಪ? ಅಮೋಘ ಸಿದ್ಧ ಎಲ್ಲಾ ಸರ್ವ ಸಾಹಿತ್ಯಗಳ ತಂದಾರ ಖರೆ. ಹಾ ಹಾ ಆದ್ರ ಯಾರ ಕಿಂದ ತಯಾರ ಆಗ್ಯಾವ ಅನ್ನುವಂತ ಮಾತನ್ನ ಕೇಳಿದ್ರು ಅವ್ರು. ಹೌದ್ ಹೌದು. ಎಲ್ಲಿ ಶಿವ ತಯಾರು ಮಾಡ್ಯಾನ, ಪರಮಾತ್ಮ ತಯಾರು ಮಾಡ್ಯಾನ ಅಂತೇಳಿ ಈ ಮಾತು ಮಾತಾಡಕ್ ಹೋಗಬೇಡ್ರಿ. ಈ ಮಾತಂದ್ರೆ ಇಲ್ಲ. ಇಲ್ಲ.
ಹೌದಿಲ್ಲ ಹೌದು. ಅವ್ರು ತಯಾರು ಮಾಡಿ ಕೊಟ್ಟಾರ ಹಾ ಹಾ ಅವು ತಯಾರು ಮಾಡಿ ಯಾರು ಶಿವನಿಗೆ ಕೊಟ್ಟಾರ ಹೌದು. ಶಿವ ಏನ್ ಮಾಡ್ಯಾರ ಅಮೋಘ ಸಿದ್ಧ ಕೊಟ್ಟಾರ ಹಾ ಹಾ ಹಿಂಗ ಯಾರು ತಯಾರು ಮಾಡಿ ಕೊಟ್ಟಾರ ಅನ್ನುವಂತ ಮಾತು ಇದು ಒಂದು ಕೇಳಿದ್ರು. ಕೇಳ್ಯಾರಪ್ಪ. ಇನ್ನೊಂದು ಮಾತು ಇದ್ರೊಳಗೆ ಏನು ಕೇಳಿದ್ರಪ್ಪ ಅಂತಂದ್ರ ಇನ್ನೊಂದ್ ಏನ್ ಕೇಳ್ಯಾರಪ್ಪ. ಆ ನಂದಿ ಮ್ಯಾಗ ಹೇರ್ಕೊಂಡು ಬಂದಾನ ಅಮೋಘ ಸಿದ್ಧ. ಹಾ 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 ಹೌದಿಲ್ಲ ಹೌದು. ಎಲ್ಲಾ ಕಡೆ ಸಂಚಾರ ಮಾಡ್ಕೊತ ಬಂದಾನ. ಹಾ ಹಾ ಆದ್ರ ಸಂಚಾರ ಮಾಡುವಂತ ಸಮಯದೊಳಗ ಒಂದೇ ಜಾಗದಾಗ ಇಟ್ಟಾನೋ ಅವು ಸಂಗಟ ತಗೊಂಡು ತಿರ್ಗಾಡ್ಯಾನೋ ತಿಳಿ ಅನ್ನೋ ಮಾತು ಕೇಳಿದ್ರು. ಹಾ ಕೇಳ್ಯಾರಪ್ಪ. ಇನ್ನೊಂದು ಮಾತು ಏನು ಕೇಳಿದ್ರು. ಇನ್ನೊಂದ್ ಮಾತು ಕೇಳ್ಯಾರೇನ್ರಿ. ಕೇಳು ಕಲೆ ಒಮ್ಮೆ ಕೇಳಿಬಿಟ್ಟಾರ ಅವ್ರು. ಹಾ ಹಾ ಹಾ. ಹೌದಿಲ್ಲ ಹೌದು. ಇನ್ನೊಂದು ಮಾತು ಏನು ಕೇಳಿದ್ರಪ್ಪ ಅಂತಂದ್ರ ಏನಪ್ಪ. ಯಾವ ನನ್ನಪ್ಪ ಮನ್ಯ ಮಾಳಿಂಗರಾಯ. ಹಾ ಹಾ ಹೌದಿಲ್ಲ ಹೌದಾ. ಮನ್ಯ ಮಾಳಿಂಗರಾಯನ ಹೆಸರಲ್ಲೇ ಏನು ಒಡ್ಡಿ ಒಳಗ ಶಿವಸ್ಥಾನ ಸಿಕ್ಕಾ ಬಡ್ದಿತ್ತು. ಹೌದು. ಎಲ್ಲಿ ಡೆಲ್ಲಿ ಹಸ್ತಿನಾವತಿ ಪಟ್ಟಣದೊಳಗ ಹಾ ಹಾ ಮಾಳಿಂಗರನ ಹೆಸರ ಮ್ಯಾಗ ಲಿಪಿ ಇತ್ತು. ಹೌದಾ. ಆ ಒಡ್ಡಿ ಒಳಗ ಶಿವಸ್ಥಾನ ಈ ಸದ್ದು ನಮಗ ಬಂದಾವು. ಹೌದು. ಎಲ್ಲಿದಿಂದ ಬಂದಾವ ಡೆಲ್ಲಿ ಹಸ್ತಿನಾವತಿ ಪಟ್ಟಣದೊಳಗಿಂದ ಬಂದಾವ ಅಂತ ಹೇಳಿದ್ರು ಅವ್ರು. ಹೌದು. ಹಂಗ ಅಮೋಘ ಸಿದ್ಧ ಹಾ ಹಾ ಅಮೋಘ ಸಿದ್ಧಗೂ ಏನೈತಪ್ಪ ಅಂತ ಮರ್ತ್ಯ ಲೋಕದಾಗ ಅಂತೇಳಿ ಮಾತಾಡ್ಯಾರ ಅವ್ರು. ಮರ್ತ್ಯ ಲೋಕದಾಗ. ಮರ್ತ್ಯ ಲೋಕದಾಗ ಅಮೋಘ ಸಿದ್ಧನು ಏನ್ ಮಾಡ್ಯಾನಪ್ಪ ಅಂತಂದ್ರ ಆಹಾ. ಒಬ್ಬರ ನ್ಯಾಯ ಬಗೆಹರಿಸ್ಯಾನ. ನ್ಯಾಯ ಬಗ್ಗೆ ಅರ್ಚಾನ. ನ್ಯಾಯ ಬಗೆಹರಿಸಿದಂತ ಸಮಯದೊಳಗ ಅಮೋಘ ಸಿದ್ಧಗೂ ಬಂದಾವು. ಹಾ ಹಾ ಹೌದಿಲ್ಲ ಹೌದು. ಯಾರ ನ್ಯಾಯ ಬಗೆಹರಿಸ್ಯಾನ ಅಂತೇಳಿ ಈ ಮಾತು ಕೇಳ್ಯಾರ. ಕೇಳ್ಯಾರ. ಒಂದ್ ಮಾತು ಹೇಳ್ತೀವಿ ನಾವು. ಏನಪ್ಪ ಮಾತಾ. ನಮಗ್ ಎಟ್ಟ ತಿಳಿದೈತಿ ನೋಡು. ಅಟ್ಟೆ ಹೇಳ್ಬೇಕಲ್ಲ. ಅಟ್ಟೆ ಹೇಳಬೇಕಾಕದ. ಹೌದು. ಸರಿ ಒಂದು ಮಾತು ಹೇಳ್ತೀನಿ. ಏನಪ್ಪ ಸರಿ ಮಾತಾ. ನಾವು ತಿಳಿದಟ್ಟು ಹೇಳೋಕ್ಕಿಂತ ಮುಂಚಿತವಾಗಿ ಹಾ ಹಾ ಸರ ಪ್ರಶ್ನೆ ಎಲ್ಲ ಕೇಳಿರಿ ಒಪ್ಕೊಳ್ಳ ಖರೆ. ಒಪ್ಪುವಂತ ಮಾತದ. ಪ್ರಶ್ನೆ ಕೇಳಬೇಕಾಗಿತ್ತಪ್ಪ ಅಂತಂದ್ರ ಹಾ ಹಾ ನೀವು ಪ್ರಶ್ನೆ ಎಲ್ಲಿ ಕೇಳಕತ್ತೀರಿ ಅನ್ನೋದು ನಮ್ಗೆ ಗೊತ್ತದ. ಗೊತ್ತದೇನ್ರಿ. ಹಾ. ನನಗ ಗೊತ್ತದ. ಪ್ರಶ್ನೆ ನೀವು ಎಲ್ಲಿಯೂ ತೆಗಿಲಕತ್ತೀರಿ ಹಾ ಹಾ ಎಲ್ಲಿಯೂ ಕೇಳಕತ್ತೀರಿ ಹೌದಾ. ಅನ್ನುವಂತ ನಮಗ್ ಗೊತ್ತದ ಖರೆ. ಹಾ ಹಾ ಪ್ರಶ್ನೆ ಕೇಳಿದ್ರು ಸಹಿತ ಹೌದಾ. ನೀವು ಬುಕ್ನಂದ ಕೇಳಿದ್ರು ಸಹಿತ ಅವು ಬುಕ್ಗಳು ಏನ ಬಲ್ಲಿ ಇರ್ಬೇಕು. ಒಂದು 4-5 ಮಂದಿ ಬಲ್ಲಿ ಇರ್ಬೇಕು. ಎಲ್ಲರೂ ನಮ್ಮಂತವ್ರ ಬಲ್ಲಿ ಮಾರ್ಕೆಟ್ಗೆ ಬಂದಿರ್ಬೇಕು ಬುಕ್. ಹಾ 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 ಹೌದಿಲ್ಲ. ಹಿಂಗಾಗೈತೇನ್ರಿ. ಹಾ. ಹೌದು. ಮತ್ತ ನೀವು ಬಂದು ಮಾತಾಡಿರಬಾರದು. ಹಾ ಏನ. ನಾವು ಬುಕ್ನಾಗ ಮಾತಾಡಿದೇವ್ ಅಂತ ಹೆಸರಿಟ್ಟಿದೇವ್ ಅಂತೇಳಿ ಕೇಳಿರಬಾರದು. ಹಾ ಹಾ ಹೌದಿಲ್ಲ. ಹೌದು. ಈ ಕಡೆ ನೀವು ಬುಕ್ ಅಂದಿಲ್ಲ ಸಿದ್ದಾಟಿಕೆನೂ ಅಂದಿಲ್ಲ ಖರೆ. ಆದ್ರೆ ಏನ ನಿಮ್ಮ ಬಲಿ ತೊಡೆ ಬುಕ್ಗಳು ಅದಾವ ನೋಡು. ನಿಮ್ಮ ಬಲಿ ಬರ್ಕೊಳ್ಳೋದು ಇಟ್ಕೊಳ್ಳೋದು ಹಾ ಹಾ ಹಿಂಗಾಗೈತೇನ್ರಿ. ಹಿಂಗ್ ಮಾಡ್ಲಕತ್ತಾರ. ಹಾ ಹಾ ಮತ್ ನೀವೇಂದ್ರ ನೀವೇ ತಿಳ್ಕೊಳಕ್ ಹೋಗ್ಬೇಡ್ರಿ. ಹಂಗ ರಗಡ ಮಂದಿ ಮಾಡಾಕತ್ತಾರ ಹೊರಗ. ಮಾಡ್ಲಕತ್ತಾರ. ಹೌದು. ಬುಕ್ಕ ಹೊರಗೆ ಬಿಡುದಿಲ್ಲ. ಹಾ ಆದ್ರ ಬುಕ್ಕ ಇಟ್ಕೊಂಡ್ಬಿಡುದು. ಅವರೇ ಬರಿದು ಅವರೇ ಇಟ್ಕೊಳ್ದು. ಇಟ್ಕೊಳ್ಳೋದು. ಹಾ. ಎಲ್ಲೆಲ್ಲಿ ಯಾರ್ಯಾರು ಬೇಕಾಕ್ಕ ನೋಡು. ಅಲ್ಲಿ ಅಟ್ 4 ಬುಕ್ಕ ಕೊಟ್ಟು ಬಿಡುದು. ಅದ್ರ ಕೇಳ್ಕೊತ ಹೋಗುದು ಮಾಡ್ಲಕತ್ತೀರಿ ಖರೆ. ಹಾ ಹಾ ಆದ್ರ ನಮಗ್ ಗೊತ್ತದ. ಹಾ. ಒಂದ್ ಮಾತು ಹೆಂಗೈತಿಪ್ಪ ಅಂತಂದ್ರ ಹೆಂಗಪ್ಪ ಮಾತಾ. ಅಮೋಘ ಸಿದ್ಧಗ ಏನಪ್ಪಾ ಅಂತಂದ್ರೆ ಎಲ್ಲ ಸರ್ವ ಸಾಹಿತ್ಯಗಳು ಯಾರಪ್ಪ ಅಂತ ಗುರುವಿನ ಕಡೆ ತಂದಾನ. ತಂದಾನ. ಯಾರ ಮಾಡಿ ಕೊಟ್ಟಾರ ಅಂತೇಳಿ ನೀವೇನು ಕೇಳಿರಿ ನೋಡು. ಹಾ ಹಾ ನಮಗ ತಿಳಿದ ಪ್ರಕಾರ ಹೆಂಗಪ್ಪ. ನಾವೊಂದು ಮಾತು ಹೇಳ್ತೀನಿ. ಏನಪ್ಪ ಮಾತಾ. ಸುಳ್ಳು ಹೇಳಿ ದೈವಕ್ಕೆ ಮೋಸ ಮಾಡಿ ಹೋಗಂತವ್ರು ನಾವಲ್ಲ. ಗೊತ್ತದಟ್ಟು ಹೇಳುದು. ಗೊತ್ತೈತಿ ಇರ್ದಟ್ ಹೇಳಿರ್ತೀವಿ. ಹೌದು. ಗೊತ್ತು ಇರ್ಲಿಕ್ಕಂದ್ರ ನಮ್ಮ ಬಳಿ ಸ್ವಚ್ಛ ಇಟ್ಟು ನಮಗ್ ಸಿಕ್ಕಿಲ್ಲ ಅನ್ನುವಂತ ಮಾತನ್ನ ಹೇಳ್ತೀವಿ ನಾವು. ಹೌದು. ಯಾರು ತಯಾರು ಮಾಡಿ ಕೊಟ್ಟಾರ ಅಂತ ಹೇಳ್ದಕ್ ನಾನು ಹಿರಿಯರು ಹೇಳದ ಪ್ರಕಾರ ಹೇಳ್ತೀನಿ. ಹಾ ಹಿರಿಯರು ಹೇಳಿದ ಪ್ರಕಾರ. ಹೌದಿಲ್ಲ. ಹೌದು. ನನಗೆ ಎಟ್ಟು ತಿಳಿದೈತಿ ನಮಗ್ ಹಿರಿಯರು ಎಟ್ಟು ಹೇಳ್ಯಾರ ಅಟ್ಟಿ ಹೇಳ್ತೀನಿ. ಹಾ ಹಾ ಯಾರು ತಯಾರು ಮಾಡಿ ಶಿವನ ಕೈಯಾಗ ಕೊಟ್ಟಾರಪ್ಪ ಅಂತಂದ್ರ ಯಾರಪ್ಪ. ಎಲ್ಲಾ ತಯಾರು ಮಾಡುವಂತ ಯಾರಪ್ಪ ಅಂತಂದ್ರ ವಿಶ್ವಕರ್ಮ. ವಿಶ್ವಕರ್ಮ. ಹಾ. ಹೌದು. ವಿಶ್ವಕರ್ಮ ಅನ್ನುವಂತ ಏನ್ ಮಾಡಿದಪ್ಪ ಅಂತಂದ್ರೆ ಎಲ್ಲ ಸರ್ವ ಸಾಹಿತ್ಯಗಳ ತಯಾರು ಮಾಡ್ತಿದ್ದ. ಹಾ, ಹಾ. ಅವ ತಯಾರು ಮಾಡಿ ಏನ್ ಮಾಡ್ಯಾನಪ್ಪ ಅಂತಂದ್ರೆ ಶಿವನಿಗೆ ಒಪ್ಸ್ಯಾನ. ಹೌದು. ಶಿವನಿಗೆ ಒಪ್ಪಿಸಿ ಒಪ್ಪಿಸಿ. ಅಮೋಘ ಸಿದ್ಧ ಮರ್ತ್ಯ ಲೋಕಕ್ಕೆ ಮಾನವರು ಉದ್ಧಾರ ಮಾಡಕ್ ಹೋಗವದಾನ. ಹೌದಾ. ಹೌದಿಲ್ಲ. ಹೌದು. ಆ ಮಾನವರು ಉದ್ಧಾರ ಮಾಡಕ್ ಹೋಗುವಂತ ಸಮಯದೊಳಗೆ ಇವೆಲ್ಲ ಸರ್ವ ಸಾಹಿತ್ಯಗಳ ಅಮೋಘ ಸಿದ್ಧ ದೊರಕಬೇಕಂತ ತಿಳ್ಕೊಂಡ. ಹೌದಾ. ಮಾಡಿಟ್ಟಿನ ತಿಳ್ಕೊಂಡ ಅಮೋಘ ಸಿದ್ಧಿಗೆ ಯಾರು ಶಿವನಿಗೆ ಯಾರು ಹೇಳಿದ್ರಪ್ಪ ಅಂತಂದ್ರೆ ವಿಶ್ವಕರ್ಮ ಅನ್ನುವಂತವ ಹಾ, ಹಾ. ಮಾಡಿ ಹೇಳ್ಯಾನ ಅಂತ ಹೇಳಿ ನಮ್ಗಿಟ್ಟು ಗೊತ್ತದ. ಗೊತ್ತದ. ಹಾ. ನೀವು ನಂದಿನ ಎಲ್ಲಾ ಕಡೆನೂ ಎಲ್ಲಾ ಸರ್ವ ಸಾಹಿತ್ಯಗಳು ತಗೊಂಡು ತಿರ್ಗಾಡ ಬಿಟ್ಟು ತಿರ್ಗಾಡೋಣ ಅಂತೇಳಿ ನೀವೇನ್ ಕೇಳಿರಿ ನೋಡು. ಹೌದು. ಈಗ ನಮಗ್ ಹಿರಿಯರು ಹೇಳದ ಪ್ರಕಾರ ಮಠ ಮನೆಯವ್ರು ಹೇಳದ ಪ್ರಕಾರ ಹೆಂಗೈತಪ್ಪ ಅಂತಂದ್ರ ಹೆಂಗಪ್ಪ. ಈಗ ನಾವ್ ಹಾಡಿಕೆಗೆ ಬಂದಿವಪ್ಪ ಅಂತಂದ್ರ. ಹಾ. ಹೌದಿಲ್ಲ. ಹೌದಾ. ಇಲ್ಲಿ ನಾವು ಹಾಡಿಕೆಗೆ ಬಂದೀವಿ ನೀವು ಹಾಡಿಕೆಗೆ ಬಂದಿರಪ್ಪ ಅಂತಂದ್ರ ಬಂದಾರಪ್ಪ. ಈಗ ನಮಗೆ ಇಲ್ಲಿ ಭಂಡಾರ ಕೊಟ್ಟು ಕರೆಸ್ಯಾರಪ್ಪ ಅಂತ ನಮ್ಮ ಸರ್ವ ಸಾಹಿತ್ಯಗಳು ನಮ್ಮ ಸಂಘಟನೆ ತರಬೇಕಾಗ್ತದ. ತರಬೇಕಲ್ಲ. ಇವ್ ಮನೆ ಬಿಟ್ಟು ಒಂದು ನಡೀತಾನ ನಕ್ಷೆ ಉರ್ಪಿ ಬಿಟ್ಟು ಕಸಕೋರ್ ಹೆಂಗ್ರಿಪ್ಪ. ಹಂಗಾಗಂಗಿಲ್ಲ. ಹಾ. ಹಂಗ ಅಮೋಘ ಸಿದ್ಧ ಎಲ್ಲೆಲ್ಲಿ ಅಡ್ಡಾಡ್ಯಾರ ನೋಡ್ತಿ ಎಲ್ಲೆಲ್ಲಿ ತಿರ್ಗಾಡ್ಯಾನಲ್ಲ. ಹೌದು. ಅಮೋಘ ಸಿದ್ಧ ತನ್ನ ಸರ್ವ ಸಾಹಿತ್ಯಗಳ ತನ್ನ ಸಂಗಾಟ ತಗೊಂಡು ತಿರ್ಗಾಡ್ಯಾನ ಅಂತೇಳಿ ನಮ್ಗಿಟ್ಟು ಹಿರಿಯರು ಹೇಳ್ಯಾರ. ಹಾ ಹಾ ನೀವು ಏನು ಇನ್ನೊಂದು ಕೇಳಿದ್ರಿ ನೋಡಿ. ಅಮೋಘ ಸಿದ್ಧಗ ಮರ್ತ್ಯ ಲೋಕದೊಳಗೆ ಏನ್ ಮಾಡಿಪ್ಪ ಅಂತಂದ್ರೆ ಅಮೋಘ ಸಿದ್ಧನ ಹೆಸರು ಮ್ಯಾಗ ಲಿಪಿ ಇತ್ತು ಅಂತೇಳಿ ಹೇಳಿದ್ರಿ ನೋಡು. ಹಾ ಹಾ ನಮ್ಮ ಹಿರಿಯರು ಇನ್ನ ತನ್ನ ನಮ್ಗೆ ಎಲ್ಲಿ ಹೇಳಿಲ್ಲ ಅದು.
ನಮಗ ತಿಳಿದು ಬಂದಿಲ್ಲ. ಹೌದು ಸುಳ್ಳಂತೂ ಹೇಳವ್ರು ನಾವಲ್ಲ. ಆಹಾ. ಇನ್ನತನ ಹಿರಿಯರು ನಮ್ಗೆ ಎಲ್ಲಿ ಹೇಳಿಲ್ಲ ಇಂತಲೇ ಐತಪ್ಪ ಅಂತಂದ್ರ ನಮ್ಗೆ ಎಲ್ಲಿ ಗೊತ್ತು ಇಲ್ಲದು. ಹೌದಾ ಮತ್ ನಿಮಗ ಗೊತ್ತಿತ್ತಪ್ಪ ಅಂತಂದ್ರ ಆಹಾ. ನೀವು ಸಿದ್ಧಾಡ್ಕಿ ಮಾತಾಡ್ರಿಪ್ಪ ಅಂತಂದ್ರ ಅವ್ರ ಗೊತ್ತಿರಲ್ಲ ಗಿಲ್ಲ ನಂಗಿಲ್ಲ. ಗೊತ್ತಿರ ಹೇಳ್ತಾರ ನಿಮಗ ಗೊತ್ತ ಐತಿ ಏನೋ ಬುಕ್ಕನಾಗ ಕೇಳಿರೋ ಸಿದ್ಧಾಡ್ಗಿ ಕೇಳಿರೋ ನಿಮಗ ಗೊತ್ತಾ? ಆಹಾ. ನನಗದು ತಿಳಿದು ಬಂದಿಲ್ಲ. ಹೌದು. ನಿಮ್ಗೆ ಉತ್ತರ ನೀವು ದೈವಕ್ಕೆ ಹೋ ಅನ್ನಂಗ ನಿಮ್ ಉತ್ತರ ನೀವು ಖುಲ್ಲಾ ಮಾಡಿಕೊಟ್ರಿ ಅಂದ್ರೆ ನೀವು ಹೇಳಿದ್ರಿ ಅಂದ್ರೆ ನಮಗೂ ಒಂದ್ ಸ್ವಲ್ಪ ದಾರಿ ಸಿಕ್ಕಂಗಾಗ್ಬಿಡ್ತದ. ಈ ಪ್ರಶ್ನೆನೂ ನಾವ್ ಎಲ್ಲಿ ಕೇಳಿಲ್ಲ. ಹೌದು ಹೌದಿಲ್ಲ? ಹೌದು. ಯಾಕ ನಮ್ಗೆ ಎಲ್ಲಿ ಕೇಳಿಲ್ಲ, ನಮ್ಗೆ ಎಷ್ಟು ತಿಳಿದೈತಿ ನಾವು ಅಷ್ಟು ನಾ ಹೇಳಿನಿ. ಹೌದು. ಇನ್ನೊಂದು ಮಾತಂತೂ ನನಗೆ ತಿಳಿದು ಬಂದಿಲ್ಲ. ಹೌದು. ಮಾತು ಮುಂದಿನ ಸಂದಿ ವಿಚಾರ ಮಾಡ್ರಿ ನಮ್ಗೆ ಅಲ್ಲಕ್ ಹೋಗಬೇಡ್ರಿ. ನಮ್ಗೆ ಸಾಚಿ ಗೊತ್ತಿಲ್ಲ. ನಮ್ಗ ಅದು ಗೊತ್ತೂ ಇಲ್ಲ. ನಮ್ಗೆ ಹಿರಿಯರು ಇಟ್ಟು ನಾ ಚರ್ಚೆ ಮಾಡಿನಿ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಹೇಳ್ಯಾರ. ಹೌದು. ಮತ್ತೆ ನೀವು ಕೇಳಿದಂತ ಉತ್ತರ ನೀವು ದೈವದ ಅಪ್ಪಣೆ ತಗೊಂಡು ದೈವದವರು ಹೂ ಅಂದ್ರಪ್ಪ ಅಂತ ಅದಕ್ಕೆ ನಾನು ಹೂ ಅಂತ ಹೇಳಿ ನಮ್ದು ಒಪ್ಪಿಗೆ ಅದ ಅನ್ನೋ ಅಂತ ಮಾತನ್ನ ಹೇಳಿ. ಹೇಳಿ. ಹೌದಿಲ್ಲ? ಹಾ. ಬಹಳ ಮಾತಾಡುವಂತ ಅವಶ್ಯಕತೆ ಏನು ಇಲ್ಲ ಅಕ್ಷಯ. ಹಾ, ಹಾ. ಅವರು ನಮಗ 3 ಮಾತುಗಳು ಕೇಳ್ಯಾರಪ್ಪ ಅಂತಂದ್ರ ಹಾ ನಾವ್ ಒಂದು ಮಾತು ಕೇಳೋಣ ಅವ್ರಿಗೆ. ನೀವೊಂದು ಕೇಳ್ತೀರಿ. ಹಾ. ಕೇಳ್ರಲ್ಲ. ಯಾಕಂದ್ರ ಕಾಕಾಗೇನ ಅಪ್ಪಗೇನಪ್ಪ ಅಂತ ಅಪ್ಪಗೊಂದು ಮಾತು ಕೇಳಬೇಕಲ್ಲ. ಕೇಳ್ರಿ. ಹೌದಿಲ್ಲ? ಹಾ. ನಮ್ಮ ಸರಿಜೋಡಿ ಕಲಾವಂತರಿಗೆ ನಮ್ಮ ಅಪ್ಪಾಜಿಯರಿಗೆ ಒಂದು ಮಾತು ಏನು ಕೇಳೋದಪ್ಪ ಅಂತಂದ್ರ ಏನಪ್ಪ ಮಾತಾ? ಯಾವ ಶಿವ ಪಾರ್ವತಿ ಅವರು ಕೈಲಾಸವನ್ನ ಬಿಟ್ಟ ಜಾಗ್ರತ ಪೂರ್ವ ಭೂಮಿಗೆ ಬಂದರು. ಬಂದ್ರು. ಶ್ರುತಿನೇ ಸಾರ್ತದ. ಹೌದು. ಯಾಕಂದ್ರೆ ಎಲ್ಲಾ ಹಿರಿಯರಿಗೆ ಗೊತ್ತಾಗಿರ್ಬೇಕ ಅಂತ ಮಾತುಗಳು ಕೇಳ್ರಿ. ಹೌದು. ಹೌದಿಲ್ಲ? ಹೌದು. ಆ ಜಾಗ್ರತ ಪೂರ್ವ ಭೂಮಿಗೆ ಬಂದು ಬಂದಂತ ಸಮಯದೊಳಗ ಪಾರ್ವತ ದೇವಿ ಮತ್ತೆ ಲೋಕಕ್ಕೆ ಬರ ಪಾರ್ವತ ದೇವಿ ಮೋಹ ಹೆಚ್ಚಾಯ್ತು. ಹೌದು. ಹೌದಿಲ್ಲ? ಹೌದು. ಮೋಹ ಹೆಚ್ಚಾರೇನಪ್ಪಾ ಅಂತಂದ್ರೆ ಎದಿ ಹಾಲಿ ಧರಣಿಗೆ ಬೀಳಕತ್ತು. ಬೀಳುವಂತ ಸಮಯದೊಳಗ ಪಾರ್ವತ ದೇವಿ ವಿಚಾರ ಮಾಡಿದಳು. ಏನ್ ವಿಚಾರ ಮಾಡಲು? ನಾನು ಎದಿ ಹಾಲು ಭೂಮಿಗೆ ಬಿದ್ದು ವ್ಯರ್ಥಕ್ಕವ ತಿಳ್ಕೊಂಡು ವ್ಯರ್ಥ ಮಾಡಬಾರ ತಿಳ್ಕೊಂಡ ಎಡಕ್ಕೆ ನಮ್ಮ ಎದಿ ಹಾಲ ಗೊಂಬೆ ಎದಿ ಹಾಲನ್ನು ಹಿಡ್ಕೊಂಡ ಒಂದು ಮುಟ್ಟಿಗೆ ಮಣ್ಣನ್ನು ತಗೊಂಡು ಏನ್ ಮಾಡಿದಳು? 2 ಕರಿಸಿ ಒಂದು ಹೆಣ್ಣು ಗೊಂಬೆ ತಯಾರು ಮಾಡಿದಳು. ಬಾಲಿಕೆನ ಎದಿ ಹಾಲನ್ನು ಹಿಡಿದು ಒಂದು ಮುಟ್ಟಿಗೆ ಮಣ್ಣನ್ನು ತಗೊಂಡು ಏನ್ ಮಾಡಿದಳು? ಗಂಡು ಗೊಂಬೆ ತಯಾರು ಮಾಡಿದಳು. ಅವಾಗ ಶಿವ ಪಾರ್ವತಿಯರ ಕೂಡಿ ಅವಕ್ಕೆ ಮಣ್ಣಿನಿಂದ ಮತ್ತು ಹಾಲಿನಿಂದ ತಯಾರಾಗಿವ ತಿಳ್ಕೊಂಡು ಏನ್ ಮಾಡಿದ್ರು? 2 ಗೊಂಬೆಗಳು ತಯಾರು ಮಾಡ್ಕೊಂಡು ಕಸಿಂದ್ರ ಮುದ್ದವ್ವ ಮುದ್ದಪ್ಪ ಅಂತೇಳಿ ನಾಮಕರಣ ಮಾಡಿದ್ರು. ಮುದ್ದವ್ವ ಮುದ್ದಪ್ಪ ಅಂತೇಳಿ ನಾಮಕರಣ ಮಾಡಿ ಮುಂದೆ ಎಲ್ಲಿ ಬಿಟ್ರು ಅವರು? ಎಲ್ಲಿ ಬಿಟ್ರಪ್ಪ? ಕೌರವ ಋಷಿ ಆಶ್ರಮದೊಳಗೆ ಬಿಟ್ರು. ಕೌರವ ಋಷಿ ಆಶ್ರಮದೊಳಗ. ಹೌದು. ಕೌರವ ಋಷಿ ಆಶ್ರಮದಾಗ ಬಿಟ್ಟು ಕೌರವ ಋಷಿ ಆಶ್ರಮದೊಳಗೆ ದೊಡ್ಡವರಾಗ್ಯಾರ ಇವ್ರು. ಯಾರು? ಮುದ್ದವ್ವ ಮುದ್ದಪ್ಪ. ಹೌದು. ಇಲ್ಲಿ ಒಂದು ಮಾತ್ರ ಏನು ಕೇಳೋದೈತಪ್ಪ ಅಂತಂದ್ರ ಏನ್ ಕೇಳ್ತಿರಪ್ಪ? ಆ ಶಿವ ಪಾರ್ವತಿ ಪರಮೇಶ್ವರ ಹೌದಿಲ್ಲ? ಹೌದು. ಜಗದ ಸೃಷ್ಟಿಕರ್ತದಾನ, ಹೌದಾ? ಜಗದ ಪರಿಪಾಲಕದನ, ಜಗದ ಉದ್ಧಾರಕರೇ ಅವನೇ ಅದಾನಪ್ಪ ಅಂತಂದ್ರ ಅವ್ರು ತಯಾರು ಮಾಡಿರ್ತಕ್ಕಂತ ಮುದ್ದವ್ವ ಮುದ್ದಪ್ಪ ಅನ್ನುವಂತ ಗೊಂಬೆಗಳಿಗೆ ಕೌರವ ಋಷಿ ಆಶ್ರಮದೊಳಗೆ ಬಿಡಬೇಕಾದ್ರ ಕಾರಣ ಏನು? ಅಲ್ಲೇ ಯಾಕೆ ಬಿಟ್ರು? ಆಶ್ರಮದೊಳಗೆ ಯಾಕೆ ಬಿಟ್ರು? ಕೌರವ ಋಷಿ ಹಂತಕ್ಕೆ ಯಾಕೆ ಬಿಟ್ರು? ಮತ್ತೆ ಸದ್ ಕೌರವ ಋಷಿಗೆ ಏನು ಖೂನ್ ಅದ? ಹೌದು. ಈಗ ಹೌದಾ ಒಂದು ಖೂನ ಕೊಡ್ಬೇಕಲ್ಲ, ಜ್ವಾಕಿ ಜತನ್ ಮಾಡ್ಯಾನಪ್ಪ ಅಂತಂದ್ರೆ ಬೇಕಲ್ಲ. ಕೌರವ ಋಷಿಗೆ ಸದ್ಯ ಏನು ಖೂನ್ ಅದ? ಬಿಡಬೇಕಾಗಿತ್ತಂದ್ರ ಅಲ್ಲೇ ಯಾಕೆ ಬಿಟ್ರು? ಬ್ಯಾರೆ ಕಡೆ ಜಾಗಿಲ್ಲಾಗಿತ್ತು. ಹೌದಿಲ್ಲ? ಆದ್ರೆ ಎಲ್ಲಾ ಕಡೆ ಜಾಗ ಇದ್ರು ಸಹಿತ ಕೌರವ ಋಷಿ ಆಶ್ರಮದಾಗೆ ಬಿಡಬೇಕಾಗಿತ್ತಂದ್ರ ಕಾರಣ ಏನು? ಈ ಸದ್ ಕೌರವ ಋಷಿಗೆ ಏನು ಖೂನ್ ಅದ? ಹೌದು. ಇದು ಒಂದೇ ಮಾತನ್ನ ಕೇಳೋನು. ಕೇಳ್ರಿ. ಅದಕ್ಕೆ ಇರ್ಲಿ ಬಹಳ ಮಾತಾಡುವಂತ ಅವಶ್ಯಕತೆ ಅಲ್ಲ. ಒಟ್ಟು ಟೈಮ್ 40 ನಿಮಿಷ ಅದ. ಕೇಳಲು ಹೆಚ್ಚಕಮ್ಮ ಆಗಿರ್ತದ. ಅದು ನಮ್ಮ ಸರ್ ವಿನಂತಿ ಮಾಡ್ಕೊಂಡ ಅದಕ್ಕೆ ಬಹಳ ಮಾತಾಡ್ಲಾರೆ ನೋಡಿ ಚಾಲನ ಹಾಡಿ ನಮ್ಮ ಸರಿಜೋಡಿ ಕಲಾವಂತರು ಕೂಡ ದೈವ ಶಾಸ್ತ್ರತೆಯಿಂದ ಕೂತ್ ತಾಲಿಸ್ಬೇಕಾ ವಿನಂತಿ.